ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಯಾರೆಲ್ಲ ನನ್ನ ವಿ ಸ್ಟಡಿ ಮೇಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ಯಾವತ್ತೂ ಕೂಡ ನಮ್ಮ ವಿಡಿಯೋಗಳಿಗೆ ನೋಟಿಫೈ ಆಗಿ. ಒನ್ಸ್ ಅಗೇನ್ ವೆಲ್ಕಮ್ ಟು ವಿ ಸ್ಟಡಿ ಮೇಟ್ ಅಂತ. ಇವತ್ತು ಒಂದು ಡಿಫ್ರೆಂಟ್ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ರೀಸೆಂಟ್ ಆಗಿ ನ್ಯೂಸ್ ಇರುವಂತ ಪಾರ್ಲಿಮೆಂಟರಿ ಕಮಿಟೀಸ್ ಅಥವಾ ಸಂಸದೀಯ ಸಮಿತಿಗಳ ಬಗ್ಗೆ ಇವತ್ತಿನ ಕ್ಲಾಸ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ನೋಡಿ, ನಿಮ್ಗೆ ಪಾರ್ಲಿಮೆಂಟ್ ಅಂದ್ರೆ ಆಲ್ರೆಡಿ ನಮಗೆ ಪ್ರಿವಿಯಸ್ ಕ್ಲಾಸ್ಗಳೆಲ್ಲ ಡಿಸ್ಕಸ್ ಮಾಡಿದೀವಿ. ಸೊ ಪಾರ್ಲಿಮೆಂಟ್ ನ ಮುಖ್ಯ ಕೆಲಸ ಏನಂದ್ರೆ ಆಕ್ಚುಲಿ ಇಟ್ ಇಸ್ ಆರ್ಗನ್ ಆಫ್ ದ ಸ್ಟೇಟ್ ಡೀಲಿಂಗ್ ವಿತ್ ದ ಲಾ ಮೇಕಿಂಗ್ ಅಂತ. ಅಂದ್ರೆ ನಮ್ಮ ದೇಶಕ್ಕೆ ಬೇಕಾಗಿರುವಂತ ಅಥವಾ ರಾಜ್ಯಕ್ಕೆ ಬೇಕಾಗಿರುವಂತ ಕಾನೂನುಗಳನ್ನು ಮಾಡುವಂತ ಬಹಳ ಮುಖ್ಯ ಒಂದು ಸಂಸ್ಥೆ ಅಂತಂದ್ರೆ ಅದನ್ನ ಅಥವಾ ಒಂದು ಅಂಗ ಅಂತಂದ್ರೆ ಅದನ್ನ ನಾವು ಪಾರ್ಲಿಮೆಂಟ್ ಅಥವಾ ಸಂಸತ್ ಅಂತ ಕರಿತೀವಿ. ಓಕೆನಾ. ದ ಪಾರ್ಲಿಮೆಂಟ್ ಇಸ್ ಆಲ್ಸೋ ಅಥಾರಿಟಿ ಟು ಚೆಕ್ ದ ಎಕ್ಸಿಕ್ಯೂಟಿವ್ ವರ್ಕ್ ಅಂತ. ಯಾಕಂದ್ರೆ ಈ ಪಾರ್ಲಿಮೆಂಟರಿ ಸಿಸ್ಟಮ್ ನ ಒಂದು ಮುಖ್ಯ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಏನಂತಂದ್ರೆ ಆಕ್ಚುಲಿ ಅವುಗಳು ಏನಾಗಿರ್ಬೇಕಂದ್ರೆ ಯಾವಾಗಲೂ ಕೂಡ ಕಾರ್ಯಾಂಗದ ಒಂದು ಚೆಕ್ ಅನ್ನು ಅಂದ್ರೆ ಮಾಡ್ತಾ ಹೋಗ್ತವೆ. ಫಾರ್ ಎಕ್ಸಾಂಪಲ್ ಅಂದ್ರೆ ಈಗ ದ ಮಿನಿಸ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಟು ದ ಲೋಕಸಭಾ ಅಂತ ಕರಿತೀವಿ. ಹಾಗಾಗಿ ಅದ್ರ ಒಂದು ಫಂಡಮೆಂಟಲ್ ಪ್ರಿನ್ಸಿಪಲ್ ಅಂತ ಕರಿಬಹುದು. ಓಕೆ, ಜೊತೆಗೆ ಎಲ್ಲ ಎಕ್ಸಿಕ್ಯೂಟಿವ್ ಇದಾರಲ್ಲ ಅವರೆಲ್ಲರೂ ಕೂಡ ಏನ್ ಮಾಡ್ಬೇಕಂದ್ರೆ ಪಾರ್ಲಿಮೆಂಟ್ ಗೆ ಒಂದು ಜವಾಬ್ದಾರಿ ಆಗಿರ್ತಾರೆ, ಉತ್ತರ ಕೊಡಬೇಕಾದಂತ ಒಂದು ಅನಿವಾರ್ಯತೆ ಅವರಿಗೆ ಇರುವಂತಾಗಿದೆ. ಓಕೆ, ಜೊತೆಗೆ ಅವರ ಡಿಸ್ಕಷನ್ ಅನಾಲಿಸಿಸ್ ಇನ್ ಪಾರ್ಲಿಮೆಂಟ್ ವಿಲ್ ಬಿ ಇನ್ಕಾಂಪಿಟೇಬಲ್ ಇಫ್ ಯು ಡೋಂಟ್ ಟಚ್ ದ ಪಾರ್ಲಿಮೆಂಟರಿ ಕಮಿಟಿ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಹಾಗೆ ಈ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಏನಂತ ನೋಡಿ, ಆಕ್ಚುಲಿ ಇಲ್ಲಿ ಇಟ್ ಇಸ್ ಅ ಕಮಿಟಿ, ಇದೊಂದು ಸಮಿತಿ ಅಂತ ಕರಿತೀವಿ. ಇದರಲ್ಲಿ ಎಂಪಿಸ್ ಆಸ್ ಎ ಮೆಂಬರ್ಸ್ ಇರ್ತಾರೆ, ಆಮೇಲೆ ಸ್ಪೆಷಲೈಸ್ ವರ್ಕ್ ಮಾಡ್ತಾ ಹೋಗ್ತಾರೆ ಆನ್ ದ ಬಿಹಾಫ್ ಆಫ್ ದಿ ಎಂಟೈರ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಅಂದ್ರೆ ಸಂಸದಿನ ಪರವಾಗಿ ಏನ್ ಮಾಡ್ತಾರೆ ಇವರೆಲ್ಲರೂ ಕೂಡ ಒಂದು ಎಂಪಿಗಳು ಸೊ ಕೆಲಸ ಮಾಡ್ತಾ ಹೋಗ್ತಾರೆ. ಅವುಗಳನ್ನ ನಾವು ಪಾರ್ಲಿಮೆಂಟ್ ಸಮಿತಿಗಳಂತ ಕರಿತೀವಿ. ಒಂದು ಗ್ರೂಪ್ ಮಾಡ್ಕೊಂಡೇನಂದ್ರೆ ಒಂದು ಸಮಿತಿಗಳನ್ನ ರಚನೆ ಮಾಡಿರ್ತಾರೆ ಅಂತ ನಾವು ಹೇಳ್ಬೋದು. ಹಾಗಾದ್ರೆ ಯಾಕೆ ಈ ಪಾರ್ಲಿಮೆಂಟರಿ ಕಮಿಟಿಗಳು ನಮ್ಗೆ ಬೇಕಂತ ಕೇಳಿದ್ರೆ, ಸೊ ನಮ್ಮ ಪಾರ್ಲಿಮೆಂಟ್ ಇದೆಯಲ್ಲ ಅದೇನಂದ್ರೆ ಒಂದು ಮಲ್ಟಿಫಲ್ ರೋಲ್ ಗಳನ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಅದು ಲಾ ಮೇಕ್ ಮಾಡುತ್ತೆ, ಎಕ್ಸಿಕ್ಯೂಟಿವ್ ನ ಚೆಕ್ ಮಾಡ್ತಾ ಹೋಗುತ್ತೆ, ಅಂದ್ರೆ ಅದಕ್ಕೆ ಪ್ರತಿಯೊಂದು ವರ್ಕ್ ಅನ್ನು ಚೆಕ್ ಮಾಡ್ತಾ ಹೋಗುತ್ತೆ. ಸೊ ಹಾಗಾಗಿ ಅದಕ್ಕೆ ಡಿಫ್ರೆಂಟ್ ಆಗಿರುವಂತಹ ಒಂದು ಕೆಲಸಗಳಿಂದ ಸೊ ಹಾಗಾಗಿ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ. ಆ ಕಾರಣಕ್ಕಾಗಿ ಏನ್ ಮಾಡ್ತಾರೆ ಆಕ್ಚುಲಿ ಒಂದು ಪಾರ್ಲಿಮೆಂಟರಿ ಕಮಿಟಿಗಳನ್ನ ಮಾಡ್ತಾರೆ. ಹೌದಾ. ಸೊ ಅವುಗಳನ್ನ ನಾವು ಸಂಸದೀಯ ಸಮಿತಿಗಳಂತ ಕರೀತಾರೆ. ಸೊ ಒಂದು ಎಕ್ಸಾಂಪಲ್ ಒಂದ್ ಹೇಳ್ಬೋದ್ರೆ ಲ್ಯಾಕ್ ಆಫ್ ದಿ ಎಕ್ಸ್ಪರ್ಟೀಸ್ ಇನ್ ದ ಹೌಸ್ ಅಂತ ಕರಿತೀವಿ. ಈಗ ನೋಡಿ, ಯಾವ್ದೋ ಒಂದು ವಿಷಯಕ್ಕೆ ಬಿಲ್ ಮಾಡ್ತಿರ್ತಾರೆ ಪಾರ್ಲಿಮೆಂಟ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಸರೋಗೇಸಿ ಬಿಲ್ ಆಗಿರ್ಬೋದು, ಅಂದ್ರೆ ಬಾಡಿಗೆ ತಾಯಿ ಆಗಿರ್ಬೋದು, ಬಾಡಿಗೆ ತಾಯ್ತನದ ಒಂದು ಮಸೂದೆ ಆಗಿರ್ಬೋದು, ರೀಸೆಂಟ್ ಆಗಿ ಬಂದಂತ ಅಸಿಸ್ಟೆಡ್ ರೀಪ್ರೊಡಕ್ಟಿವ್ ಟೆಕ್ನಾಲಜಿ ಬಿಲ್ ಆಗಿರ್ಬೋದು. ಇವುಗಳಿಗೆ ಬಿಲ್ ಮಾಡ್ಬೇಕಾದ್ರೆ ಆಕ್ಚುಲಿ ಎಷ್ಟೋ ಜನ ಎಂಪಿಗಳಿಗೆ ಅದ್ರ ಬಗ್ಗೆ ನಾಲೆಜ್ ಇರಂಗಿಲ್ಲ. ಅವರೆಲ್ಲ ಮಾಡಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಈ ಒಂದು ಬಿಲ್ ಗಳನ್ನ ರೆಡಿ ಮಾಡ್ಬೇಕಾದ್ರೆ ಸ್ಪೆಷಲಿಸ್ಟ್ ಬೇಕಾಗುತ್ತೆ. ಹೌದಾ, ಅಂದ್ರೆ ವೈದ್ಯಕೀಯ ಸ್ಪೆಷಲಿಸ್ಟ್ ಬೇಕಾಗುತ್ತೆ. ಹಾಗಾಗಿ ಅಂದ್ರೆ ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ನಮ್ಗೆ ಈ ಪಾರ್ಲಿಮೆಂಟರಿ ಕಮಿಟಿಗಳು ಬೇಕಾಗ್ತವೆ. ಎರಡನೇದು ವರ್ಕ್ ಲೋಡ್ ಅಂತ ನಾನು ಆಗ್ಲೇ ಹೇಳ್ತಿದ್ದೆ. ಆಕ್ಚುಲಿ ಪಾರ್ಲಿಮೆಂಟ್ ಗೆ ಎನಮರಸ್ ವರ್ಕ್ ಇರ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಅದರ ಒಂದು ಇದರಿಂದ ಕೂಡ ಪಾರಾಗ್ಲಿಕ್ಕೆ ಆಕ್ಚುಲಿ ಈ ತರ ಕಮಿಟಿಗಳ ಮುಖಾಂತರ ಒಂದು ವರ್ಕ್ ಪ್ರೆಷರ್ ಅನ್ನೋದು ಕಡಿಮೆ ಮಾಡ್ಕೊಳ್ತಾ ಅಂತ ಹೇಳ್ಬೋದು. ಅದೇ ರೀತಿ ಅಲೋವಿಂಗ್ ದ ಫೀಲ್ಡ್ ಸ್ಪೆಷಲಿಸ್ಟ್ ಅಂತ ನಾನು ಆಗ್ಲೇ ಹೇಳ್ತಿದ್ದೆ. ಆಕ್ಚುಲಿ ಸರೋಗೇಸಿ ಬಿಲ್ ಬಂದ್ರೆ ಈಗ ಗೈನಕಾಲಜಿಸ್ಟ್ ಆಗಿರ್ಬೋದು, ಆಮೇಲೆ ಸೈಬರ್ ಸ್ಪೆಷಲಿಸ್ಟ್ ಆಗಿರ್ಬೋದು. ಯಾವ್ದೋ ಒಂದು ಸೈಬರ್ ಲಾ ಮಾಡ್ತಾರೆ ಅಂದ್ರೆ ಸೊ ಸೈಬರ್ ಸ್ಪೆಷಲಿಸ್ಟ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ರೀಸೆಂಟ್ ಆಗಿರುವಂತ DNA ಪ್ರೊಟೆಕ್ಷನ್ ಬಿಲ್ ಆಗಿರ್ಬೋದು, ಡಾಟಾ ಪ್ರೊಟೆಕ್ಷನ್ ಬಿಲ್ ಆಗಿರ್ಬೋದು, ಟೆಕ್ನಾಲಜಿ ಬಿಲ್ ಆಗಿರ್ಬೋದು, DNA ಟೆಕ್ನಾಲಜಿ ಬಿಲ್ ಆಗಿರ್ಬೋದು, ಅಥವಾ ಡಾಟಾ ಪ್ರೊಟೆಕ್ಷನ್ ಬಿಲ್ ಆಗಿರ್ಬೋದು. ಸೋದಾ ಈ ತರ ಮತ್ತೆ ಯಾವುದೋ ಒಂದು ಕಾನ್ಸ್ಟಿಟ್ಯೂಷನ್ ಲಾಯರ್ಸ್ ಆಗಿರ್ಬೋದು. ಈ ತರ ಅಂದ್ರೆ ಸ್ಪೆಷಲಿಸ್ಟ್ ಬರ್ಲಿಕ್ಕೆ ಆಕ್ಚುಲಿ ಅವಕಾಶ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಆ ಕಾರಣಕ್ಕಾದ್ರೂ ಕೂಡ ಈ ಕಮಿಟಿಗಳು ನಮ್ಗೆ ಬೇಕಾಗುತ್ತೆ. ಮತ್ತೆ ಫ್ರೀಡಮ್ ಟು ಡಿಸ್ಕಸ್ ಬಿಲ್ಸ್ ವಿತೌಟ್ ದ ಎನಿ ಪೊಲಿಟಿಕಲ್ ಪ್ರೆಷರ್ ಅಂತ ಕರೀತಾರೆ. ನೋಡಿ, ಈಗ ಯಾವುದೇ ಒಂದು ಕಮಿಟಿ ಮಾಡಿದ್ರೆ ಏನಾಗುತ್ತಂದ್ರೆ ಸರ್ಕಾರಗಳ ರಚನೆ ಮಾಡ್ತವೆ. ಸೊ ಹಾಗಾಗಿ ಅವರು ಯಾವಾಗ ಕೂಡ ಸರ್ಕಾರದ ಪರವಾಗಿ ಮಾತಾಡಬೇಕಾಗುತ್ತೆ. ಬಟ್ ಈ ಕಮಿಟಿನಲ್ಲಿ ಅಂದ್ರೆ ಆಕ್ಚುಲಿ ಅವರು ಫ್ರೀ ಆಗಿ ಯಾವುದೇ ವಿಷಯನ ಯಾವುದೇ ರೀತಿಯ ಒಂದು ಮುಜುಗರ ಇರಲಾರದೆ ಡಿಸ್ಕಸ್ ಮಾಡಬಹುದು. ಎನಿ ಪೊಲಿಟಿಕಲ್ ಇಂಟರ್ಫಿಯರ್ ಅಂತ ಯಾವುದೇ ರೀತಿಯ ಒಂದು ರಾಜಕೀಯ ಒತ್ತಡ ಇರಲಾರದವರು ಫ್ರೀ ಮೈಂಡ್ ಸೆಟ್ ಇಂದ ಬಿಲ್ ಗಳನ್ನು ಡಿಸ್ಕಸ್ ಮಾಡ್ಕೊಳ್ಳೋಕೆ ಇಲ್ಲಿ ಅವಕಾಶ ಇರುತ್ತೆ. ಮತ್ತೆ ಈ ಸಮಿತಿಗಳಲ್ಲಿ ಅಂದ್ರೆ ಆಕ್ಚುಲಿ ಮಿನಿಸ್ಟರ್ ಗಳಿಗೆ ಅವಕಾಶ ಇರಂಗಿಲ್ಲ. ಮಿನಿಸ್ಟರ್ ಕೆನಾಟ್ ಬಿ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ದ ಪಾರ್ಲಿಮೆಂಟರಿ ಕಮಿಟಿ ಅಂತ ಇರುತ್ತೆ. ಸೊ ಹಾಗಾಗಿ ಅಂದ್ರೆ ಆಕ್ಚುಲಿ ಈ ಎಲ್ಲಾ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ನಮಗೆ ನಮ್ಮ ಪಾರ್ಲಿಮೆಂಟ್ ಅನ್ನ ವರ್ಕ್ ತುಂಬಾ ಡೆಲಿಬರೇಟ್ ಆಗ್ಲಿಕ್ಕೆ ಆಕ್ಚುಲಿ ಈ ಪಾರ್ಲಿಮೆಂಟರಿ ಕಮಿಟಿಗಳ ಅವಶ್ಯಕತೆ ಅಂತ ನಾವು ಹೇಳ್ಬೋದು. ಓಕೆನಾ. ಎಸ್, ನೋಡಿ, ಈ ಪಾರ್ಲಿಮೆಂಟರಿ ಕಮಿಟಿಗಳಲ್ಲಿ ಎರಡು ತರ ಇರುತ್ತೆ, ಮತ್ತೆ ಎರಡು ಪರ್ಪಸ್ ಇರುತ್ತೆ ಅಂತ ಹೇಳ್ಬೋದು. ಹೌದಾ. ಒಂದು ಪರ್ಪಸ್ ಮತ್ತೆ ಡ್ಯೂರೇಷನ್ ಅಂತ ಕರೀತಾರೆ. ಒಂದು ಎಡೋ ಕಮಿಟಿ ಅಂತ ಕರಿತೀವಿ. ಎಡೋಕ್ ಅಂತಂದ್ರೆ ತಾತ್ಕಾಲಿಕ ಅಥವಾ ಟೆಂಪರರಿ ಕಮಿಟಿ ಅಂತ ಕರೀತಾರೆ. ಅದೇ ರೀತಿ ಇನ್ನೊಂದು ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ. ಇದೊಂದು ಅಡ್ವೈಸರಿ ಮತ್ತೆ ಎನ್ಕ್ವೈರಿ ಕಮಿಟಿ ಆಗಿರುತ್ತೆ. ಇದು ಒಂದು ವರ್ಷ ಅಥವಾ 2 ವರ್ಷ ಅಂದ್ರೆ ಟರ್ಮ್ ತರ ಇರ್ತಾ ಹೋಗುತ್ತೆ. ಎಡೋಕ್ ಅಂದ್ರೆ ಟೆಂಪರರಿ 6 ಮಂತ್ ಈ ತರ ಅಂದ್ರೆ ಅದು ಬೇಗ ಟರ್ಮ್ ಮುಕ್ತ ಹೋಗುತ್ತೆ. ಸ್ಟ್ಯಾಂಡಿಂಗ್ ಅಂದ್ರೆ ಒಂಥರ ಶಾಶ್ವತ ಸಮಿತಿಗಳಂತ ಕರೀತಾರೆ. ಅದೇ ರೀತಿ ಇಲ್ಲಿ
ಸೆಲೆಕ್ಟ್ ಕಮಿಟಿ ಅಂತ ಬರುತ್ತೆ ಮತ್ತೆ ಜಾಯಿಂಟ್ ಕಮಿಟಿ ಅಂತ ಬರುತ್ತೆ. ಸೆಲೆಕ್ಟ್ ಕಮಿಟಿ ಅಂದ್ರೆ ಅದು ಸಿಂಗಲ್ ಹೌಸ್ ಆಗಿರ್ಬೋದು, ಅಂದ್ರೆ ಲೋಕಸಭಾ ಕಮಿಟಿ ಲೋಕಸಭಾದ್ರಾಗಿರ್ಬೋದು, ರಾಜ್ಯಸಭಾದ್ರಾಗಿರ್ಬೋದು. ಅದು ಜಾಯಿಂಟ್ ಅಂದ್ರೆ ಬೋತ್ ಹೌಸ್ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಹೋಗ್ತವೆ. ಹಾಗಾಗಿ ಇಲ್ಲಿ ಎರಡು ತರ ಬರುತ್ತೆ ನಮಗೆ. ಒಂದು ಆನ್ ದ ಬೇಸಿಸ್ ಆಫ್ ದಿ ಪರ್ಪಸ್ ಅಂತ ಬರುತ್ತೆ, ಇನ್ನೊಂದು ಡ್ಯೂರೇಷನ್ ಬರುತ್ತೆ. ಪರ್ಪಸ್ ಅಂದಾಗ ಬಂದಾಗ ನಮ್ಗೆ ಸೆಲೆಕ್ಟ್ ಟು ಜಾಯಿಂಟ್ ಬರುತ್ತೆ. ಸೊ ಡ್ಯೂರೇಷನ್ ಬಂದಾಗ ಎಡೋಕ್ ಮತ್ತೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರಿತೀವಿ ನೋಡಿ. ಓಕೆನಾ? ನೋಡಿ ನಾನು ಆಗ್ಲೇ ಹೇಳ್ತಿದ್ದೆ, ಆಕ್ಚುಲಿ ಈ ಪಾರ್ಲಿಮೆಂಟರಿ ಕಮಿಟಿಗಳಲ್ಲಿ ಎರಡು ತರ ಕಮಿಟಿಗಳು ಬರ್ತಾವ ಅಂತ ಹೇಳಿದೆ. ಒಂದು ಶಾಶ್ವತ ಸಮಿತಿಗಳು, ಅಥವಾ ಇದನ್ನ ಇಂಗ್ಲಿಷ್ ನಲ್ಲಿ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಕರೀತಾರೆ. ಇನ್ನೊಂದು ತಾತ್ಕಾಲಿಕ ಸಮಿತಿಗಳು, ಇದನ್ನ ಇಂಗ್ಲಿಷ್ ನಲ್ಲಿ ಎಡೋಕ್ ಕಮಿಟಿಗಳಂತ ಕರೀತಾರೆ. ಓಕೆನಾ? ಸೊ ಹಾಗಾಗಿ ಈ ಪಾರ್ಲಿಮೆಂಟ್ ಬರುವಂತ ಎರಡು ತರದ ಸಮಿತಿಗಳು ಶಾಶ್ವತ ಸಮಿತಿಗಳು, ತಾತ್ಕಾಲಿಕ ಸಮಿತಿಗಳಂತ. ಇನ್ನು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಅಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಅಂತ ಬರುತ್ತೆ. ಹೌದಾ? ಸ್ಟ್ಯಾಂಡಿಂಗ್ ಕಮಿಟಿ ಅಂದ್ರೆ ಏನಾಗಿರುತ್ತೆ ನೋಡಿ. ಆಕ್ಚುಲಿ ಫಾರ್ ಎಕ್ಸಾಂಪಲ್ ಎಸ್ಟಿಮೇಟ್ ಕಮಿಟಿ ಆಗಿರ್ಬೋದು, ಎಥಿಕ್ಸ್ ಕಮಿಟಿ ಆಗಿರ್ಬೋದು. ಈಗ ಲೋಕಸಭೆಯಿಂದ ಎಥಿಕ್ಸ್ ಕಮಿಟಿ ಮಾಡ್ತಾರೆ, ರಾಜ್ಯಸಭೆಯಿಂದ ಎಸ್ಟಿಮೇಟ್ ಕಮಿಟಿ ಮಾಡ್ತಾರೆ, ಲೋಕಸಭೆಯಿಂದ ಎಥಿಕ್ಸ್ ಕಮಿಟಿ ಮಾಡ್ತಾರೆ. ಈಗ ಜಾಯಿಂಟ್ ಕಮಿಟಿ ಅಂದ್ರೆ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರಿತೀವಿ. ಅದೇ ರೀತಿ ಎಡೋ ಕಮಿಟಿ ಅಂತಂದ್ರೆ ನೋಡಿ, ಎಕ್ಸಾಂಪಲ್ ಕಮಿಟೀಸ್ ಆನ್ ಬಿಲ್ಸ್ ಇದೆಯಲ್ಲ, ಎಡೋಕ್ ಇರುತ್ತೆ. ತಾತ್ಕಾಲಿಕ ಬಿಲ್ ಮುಗಿದ ತಕ್ಷಣ ಕಮಿಟಿಗಳು ಮುಗಿದು ಹೋಗ್ತವೆ, ಮುಚ್ಕೊಂಡು ಹೋಗ್ತವೆ, ಅಂದ್ರೆ ಕ್ಲೋಸ್ ಆಗ್ತವೆ. ಅದೇ ರೀತಿ ಕಮಿಟೀಸ್ ಆನ್ ಬಿಲ್ಸ್ ಇಂದ ಜಾಯಿಂಟ್ ಅಲ್ಲಿ ಬರ್ತಾ ಹೋಗ್ತವೆ. ಸೊ ಹಾಗಾಗಿ ಸ್ಟ್ಯಾಂಡಿಂಗ್ ಮತ್ತೆ ಎಡೋಕ್ ನ ಒಂದು ಡಿಫರೆನ್ಸ್ ಅನ್ನ ನೋಡ್ತಾ ಹೋಗ್ಬೋದು ಅಂತ. ರೈಟ್? ನಾನು ಇಲ್ಲಿ ವಿಶೇಷವಾಗಿ ಏನಂದ್ರೆ ಆಕ್ಚುಲಿ ಮೂರು ಒಂದು ಸಮಿತಿಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಅವುಗಳು ನಾವು ಫಿನಾನ್ಷಿಯಲ್ ಕಮಿಟಿ ಅಂತ ಕರೀತಾರೆ. ಕನ್ನಡದಲ್ಲಿ ಹಣಕಾಸಿನ ಅಥವಾ ಹಣಕಾಸು ಸಮಿತಿಗಳಂತ ಕರೀತಾರೆ. ಇವುಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕಮಿಟಿಗಳು ಅಂತ ಇರಬಹುದು ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಅರ್ಥ ಆಯ್ತಾ? ಪಾರ್ಲಿಮೆಂಟರಿ ಕಮಿಟಿನಲ್ಲಿ ಇವುಗಳು ಬರುವಂತದ್ದು ಕೂಡ ಸ್ಟ್ಯಾಂಡಿಂಗ್ ಕಮಿಟಿ ಬರ್ತವೆ. ಇವುಗಳು ಕೂಡ ಶಾಶ್ವತ ಸಮಿತಿಗಳು ಬರುವಂತದ್ದಾಗಿದೆ. ದಟ್ ಇಸ್ ಕಾಲ್ಡ್ ದ ಫಿನಾನ್ಷಿಯಲ್ ಕಮಿಟಿ ಅಂತ. ಇದರಲ್ಲಿ ಬಹಳ ಪ್ರಮುಖವಾಗಿ 3 ಕಮಿಟಿಗಳು ಬರ್ತವೆ. ಒಂದು ಅಂದಾಜು ಸಮಿತಿ, ಅಂದ್ರೆ ಇಂಗ್ಲಿಷ್ ನಲ್ಲಿ ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ಎರಡನೇದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಇಂಗ್ಲಿಷ್ ನಲ್ಲಿ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ಆದ್ರೆ ಮೂರನೇ ರೀತಿ ಸಾರ್ವಜನಿಕ ಉದ್ಯಮಗಳ ಸಮಿತಿ, ಅದು ಇಂಗ್ಲಿಷ್ ನಲ್ಲಿ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಕರೀತಾರೆ. ಸರ್, ಯಾಕೆ ಈ ಟಾಪಿಕ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂದ್ರೆ ನೋಡಿ, ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಇದೆಯಲ್ಲ, ಇದೇನಾಯ್ತು ಆಕ್ಚುಲಿ 2021ಕ್ಕೆ 100 ವರ್ಷಗಳ ಒಂದು ಸಂರಾಚನೆಯನ್ನ ಮಾಡ್ತಾ ಇದೆ. ಏನಾಗ್ತಿದ್ದು 100 years ಕಂಪ್ಲೀಟ್ ಆಯ್ತು ಇದು ಸ್ಥಾಪನೆಯಾಗಿ. ಆ ಕಾರಣಕ್ಕಾಗಿ ಆಕ್ಚುಲಿ ಅಂದ್ರೆ ಇದು ಸ್ಟಾರ್ಟ್ ಆಗಿ, ಆ ಕಾರಣಕ್ಕಾಗಿ ಈ ಸಮಿತಿಗಳು ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೋದಾ ನಾನು ಬರೀ ಇಲ್ಲಿ ಈ ಒಂದು ಕ್ಲಾಸ್ ಅಲ್ಲಿ ಹಣಕಾಸು ಸಮಿತಿಗಳಾದಂತ ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಸಾರ್ವಜನಿಕ ಹುದ್ದೆಗಳ ಸಮಿತಿ 3 ಮಾತ್ರನೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಎಸ್. ಫಸ್ಟ್ ನೋಡ್ತಾ ಹೋಗೋಣ. ಸೊ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಥವಾ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕರೀತಾರೆ. ರೀಸೆಂಟ್ ಆಗಿ ಏನಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಇದರ ಒಂದು 100 ವರ್ಷಗಳ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ ಹೋಗುತ್ತೆ ನೋಡಿ. ರೈಟ್? ಇದನ್ನ ಸ್ಥಾಪನೆ ಆಗಿದೆ ಯಾವಾಗಪ್ಪ ಅಂತಂದ್ರೆ 1921ರಲ್ಲಿ ಸ್ಥಾಪನೆ ಆಗುತ್ತೆ. ಹಾಗಾಗಿ ಇದು 2021 ಏನಾಯ್ತು 100 ವರ್ಷ ಆಯ್ತು ಈ ಒಂದು ಸಮಿತಿ ಸ್ಟಾರ್ಟ್ ಆಗಿ. ಓಕೆನಾ? ಸೊ ಇದನ್ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 19, ಹೌದಾ, 1919ರ ಸೊ ಬ್ರಿಟಿಷ್ ಏನು ಒಂದು ಇಟ್ಸ್ ಆಲ್ಸೋ ಕಾಲ್ಡ್ ದಿ ಮಾಂಟಿಗೋ ಚಾಲೆಂಜ್ಫೋರ್ಡ್ ರಿಫರ್ಸ್ ಅಂತ ಕರಿತೀವಿ. ಹೌದಾ? ಇದನ್ನ ಮಾಂಟಿಗೋ ಚಾಲೆಂಜ್ಫೋರ್ಡ್ ಸುಧಾರಣೆಗಳ ಅಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಈ ಸಮಿತಿಯನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ಆಕ್ಚುಲಿ ರೆಕಮೆಂಡೇಶನ್ ಮಾಡ್ತಾರೆ. ಸೊ ಹಾಗಾಗಿ ಇದನ್ನ 1921ರಿಂದ 21ಕ್ಕೆ ಆಕ್ಚುಲಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯನ್ನ ಸ್ಟಾರ್ಟ್ ಮಾಡಲಾಯಿತು ಅಂತ ಗೊತ್ತಿರ್ಬೇಕು ನಿಮ್ಗೆ. ಹಾಗಾಗಿ ಇದು ಈ ವರ್ಷಕ್ಕೆ 100 ವರ್ಷಗಳ ಸಂಭ್ರಮಾಚರಣೆಯನ್ನ ಮಾಡ್ತಾ ಇದೆ. ಸೊ ಹಾಗಾಗಿ ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟ್, ಈ ಒಂದು ಕಮಿಟಿ. ರೈಟ್? ಸೊ ಹಾಗಾಗಿ ನೋಡಿ, ಇದರಲ್ಲಿ ಏನಂದ್ರೆ ಟೋಟಲ್ ಆಗಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಲ್ಲಿ ಟೋಟಲ್ ಆಗಿ 22 ಜನ ಮೆಂಬರ್ಸ್ ಇರ್ತಾರೆ. ಆ 22 ಜನದಲ್ಲಿ ಅಂದ್ರೆ 15 ಜನ ಏನ್ ಮಾಡ್ತಾರೆ ಅಂದ್ರೆ ಲೋಕಸಭೆಯಿಂದ ಮೆಂಬರ್ ಆದ್ರೆ, 7 ಜನ ಏನ್ ಮಾಡ್ತಾರೆ ಅಂದ್ರೆ ರಾಜ್ಯಸಭೆಯಿಂದ ಮೆಂಬರ್ ಆಗಿರ್ತಾರೆ. ಓಕೆನಾ? ಏನಾಗಿರ್ತಾರೆ 15 ಜನ ಲೋಕಸಭೆಯಿಂದ ಇದಕ್ಕೆ ಸದಸ್ಯರಾಗಿ ಆಯ್ಕೆ ಆದ್ರೆ, ಅದೇ ರೀತಿ 7 ಜನ ರಾಜ್ಯಸಭೆಯಿಂದ ಆಯ್ಕೆ ಆಗ್ತಾರೆ. ಸೊ ಹಾಗಾಗಿ ಇದರಲ್ಲಿರುವಂತಹ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು ಅಂತಂದ್ರೆ 22 ಅಂತ ನಿಮ್ಗೆ ಗೊತ್ತಿರ್ಬೇಕಾಗುತ್ತೆ. ಸೊ ಅದಾ ಜೊತೆಗೆ ಈ ಏನ್ ಮೆಂಬರ್ಗಳು ಇರ್ತಾರಲ್ಲ, ಇವ್ರಿಗೆ ಎಲೆಕ್ಷನ್ ಮುಖಾಂತರ ಆಯ್ಕೆ ಮಾಡ್ತಾರೆ. ಯಾವ ಪದ್ಧತಿ ಆಯ್ಕೆ ಮಾಡ್ತಾರೆ ಅಂದ್ರೆ ಗೊತ್ತಿರಲಿ, ದ ಪಾರ್ಲಿಮೆಂಟ್ ಎವ್ರಿ ಇಯರ್ ವಿತ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದಿ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂಗ್ ಅಂತ. ಹೌದಾ? ಅಂದ್ರೆ ಪ್ರಮಾಣಾನುಗತ ಪದ್ಧತಿ, ಒಂದು ಚುನಾವಣೆ ಪದ್ಧತಿ ಮುಖಾಂತರ ಆಕ್ಚುಲಿ ಈ ಮೆಂಬರ್ ಗಳನ್ನ ಅಲ್ಲಿ ಅಂದ್ರೆ ಈ ಒಂದು ಸದಸ್ಯರನ್ನಾಗಿ ಆಯ್ಕೆ ಮಾಡಲಾಗುತ್ತೆ. ಜೊತೆಗೆ ಇವರ ಟರ್ಮ್ ಎಷ್ಟು ಇರುತ್ತಪ್ಪ ಅಂತಂದ್ರೆ 1 ವರ್ಷ ಇರುತ್ತೆ ನೋಡಿ. ಇವರ ಅಧಿಕಾರ ಎಷ್ಟಿರುತ್ತೆ ಈ ಕಮಿಟಿ ಅಂದ್ರೆ ಒಂದು ಸದಸ್ಯರದು 1 ವರ್ಷ ಇರುತ್ತೆ. ಮತ್ತೆ ಇಲ್ಲಿ ಯಾವುದೇ ಮಿನಿಸ್ಟರ್, ಯಾವುದೇ ಸಚಿವರು ಕೂಡ ಆಕ್ಚುಲಿ ಈ ಸಮಿತಿಗಳಲ್ಲಿ ಸದಸ್ಯರಾಗ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಓಕೆ, ಎ ಮಿನಿಸ್ಟರ್ ಕೆನಾಟ್ ಬಿ ಎಲೆಕ್ಟೆಡ್ ಆಸ್ ಎ ಮೆಂಬರ್ ಆಫ್ ದೀಸ್ ಫಿನಾನ್ಷಿಯಲ್ ಕಮಿಟೀಸ್ ಅಥವಾ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಕೂಡ ಕರಿಬಹುದು. ಓಕೆನಾ? ಜೊತೆಗೆ ಇದಕ್ಕೆ ಒಬ್ರು ಅಧ್ಯಕ್ಷರು ಇರ್ತಾರೆ. ಅಧ್ಯಕ್ಷರನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಗೊತ್ತಿರಲಿ, ಅಪಾಯಿಂಟೆಡ್ ಬೈ ದಿ ಸ್ಪೀಕರ್ ಆಫ್ ದಿ ಲೋಕಸಭಾ ಆಗಿರ್ತಾರೆ.
ಹೌದಾ. ಏನ್ ಲೋಕಸಭಾ ಸಭಾಪತಿಗಳು ಇರ್ತಾರಲ್ಲ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಎಸ್ಟಿಮೇಟ್ ಪಬ್ಲಿಕ್ ಅಕೌಂಟ್ ಕಮಿಟಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ ಇರುವಂತ ಮೆಂಬರ್ಗಳಲ್ಲಿ. ಜೊತೆಗೆ ಏನಂದ್ರೆ ಇದರ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದ್ರೆ ಗೊತ್ತಿರಲಿ, ಏನಂದ್ರೆ ಈಸ್ ಬಿಲಾಂಗ್ಸ್ ಟು ದ ಅಪೋಸಿಷನ್ ಪಾರ್ಟಿ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ನೋಡಿ. ಹೌದಾ. ಈ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರಾಗಿರ್ತಾರೆ ಅಂದ್ರೆ ವಿರೋಧ ಪಕ್ಷದವರಾಗಿರ್ತಾರೆ. ಅದು ವಿರೋಧ ಪಕ್ಷ ನಾಯಕರಾಗಿರ್ಬೋದು, ಯಾರು ಸೆಲೆಕ್ಟ್ ಮಾಡ್ತಾರೆ ಅವರಾಗಿರ್ತಾರೆ. ಸೊ ಹಾಗಾಗಿ ದ ಚೇರ್ಮನ್ ಆಫ್ ದ ಪಬ್ಲಿಕ್ ಅಕೌಂಟ್ ಕಮಿಟಿ ಇಸ್ ಬಿಲಾಂಗ್ಸ್ ಟು ದ ಅಪೋಸಿಷನ್ ಪಾರ್ಟಿ ಆಗಿರ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಸೊ ಹಾಗಾದ್ರೆ ಕಮಿಟಿ, ಈ ಒಂದು ಸಮಿತಿ ಏನ್ ಕೆಲಸ ಮಾಡುತ್ತೆ ಅಂತ ನೋಡಿದ್ರೆ, ಸೆಕ್ಷನ್ ಏನಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ನಮ್ಮ ಒಂದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸ್ಟಿಟ್ಯೂಷನ್ ಬಳಿ ಬರುತ್ತೆ, ಕಾಗ್ ಅಂತ ಕರಿತೀವಿ. ಹೌದಾ. ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಇದೆಲ್ಲ ಇದೇನ್ ಮಾಡ್ತಾರೆ ಆಕ್ಚುಲಿ ಈ ಸಾರ್ವಜನಿಕ ಲೆಕ್ಕಪತ್ರ ಸಂಬಂಧಪಟ್ಟಂತೆ ಕೆಲವೊಂದು ಡಾಟಾ ಏನು ಮತ್ತೆ ಆಡಿಟ್ ರಿಪೋರ್ಟ್ ಅನ್ನ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಕೊಡ್ತಾರೆ. ಅವಾಗ ಏನ್ ಮಾಡ್ತಾರೆ ಆಕ್ಚುಲಿ ಆ ರಿಪೋರ್ಟ್ ಗಳನ್ನ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಸೊ ಅದನ್ನ ಸ್ಟಡಿ ಮಾಡ್ತಾರೆ. ಯಾವುದು ಈ ಒಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ನೋಡಿ. ಟು ಎಕ್ಸಾಮೈನ್ ದ ಆನ್ಯುವಲ್ ಆಡಿಟ್ ರಿಪೋರ್ಟ್ಸ್ ಆಫ್ ದಿ ಕಾಂಪ್ಟ್ರೋಲರ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತ. ಓಕೆ. ಸೊ ಹಾಗಾಗಿ ಅವಾಗ ಏನಂದ್ರೆ ಆಕ್ಚುಲಿ ಏನ್ ಪಾರ್ಲಿಮೆಂಟ್ ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅವುಗಳನ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡುವಂತದ್ದು ಯಾರಪ್ಪ ಅಂತಂದ್ರೆ ಅದು ಪಬ್ಲಿಕ್ ಅಕೌಂಟ್ ಕಮಿಟಿ ಆಗಿರ್ತಾರೆ. ಸೌದಾ. ಸೊ ಹಾಗಾಗಿ ನೋಡಿ ಈ ಕಾಗ್ ಇದೆಯಲ್ಲ ಇದೇನ್ ಮಾಡುತ್ತೆ ಪಾರ್ಲಿಮೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರಿಗೆ ಸೊ 3 ರಿಪೋರ್ಟ್ಸ್ ಗಳನ್ನ ಕೊಡುತ್ತೆ. ಯಾವ್ದಪ್ಪ ಅಂತಂದ್ರೆ ರಿಪೋರ್ಟ್ ಆನ್ ದಿ ಅಪ್ರಾಪ್ರಿಯೇಷನ್ ಅಕೌಂಟ್ಸ್ ಅಂತ ಬರುತ್ತೆ, ಆಡಿಟ್ ರಿಪೋರ್ಟ್ ಆನ್ ಫೈನಾನ್ಸ್ ಅಕೌಂಟ್ಸ್ ಅಂತ ಬರುತ್ತೆ, ಜೊತೆಗೆ ಆಡಿಟ್ ರಿಪೋರ್ಟ್ ಆನ್ ದಿ ಪಬ್ಲಿಕ್ ಅನಲಿಟಿಕ್ಸ್ ಅಂತ ಬರುತ್ತೆ. 3 ವರದಿಗಳನ್ನು ಮಾಡುತ್ತೆ ಅದು ಪ್ರೆಸಿಡೆಂಟ್ ಅವರಿಗೆ ಸಲ್ಲಿಸುತ್ತೆ. ಆಮೇಲೆ ಅದನ್ನ ಪ್ರೆಸಿಡೆಂಟ್ ಅವರು ಪಾರ್ಲಿಮೆಂಟ್ ಹತ್ರ ಹಿಡ್ತಾ ಹೋಗ್ತಾರೆ. ಸೊ ಅರ್ಥ. ಸೊ ಹಾಗಾಗಿ ಇದು ಪಬ್ಲಿಕ್ ಅಕೌಂಟ್ ಕಮಿಟಿ ಅಥವಾ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯಾಗಿದೆ. ಇದರ ಅಧ್ಯಕ್ಷರು ಯಾವಾಗಲೂ ಕೂಡ ವಿರೋಧ ಪಕ್ಷರಾಗಿರ್ತಾರೆ. ಪ್ರಸ್ತುತವಾಗಿ ಯಾರಿದ್ದಾರೆ ಅಂತಂದ್ರೆ ಆಕ್ಚುಲಿ ಸೊ ಅಧೀರ್ ರಂಜನ್ ಚೌಧರಿ ಅವರು. ಓಕೆ. ಪ್ರೆಸೆಂಟ್ಲಿ ಅಧೀರ್ ರಂಜನ್ ಚೌಧರಿ ಇಸ್ ಅಪಾಯಿಂಟೆಡ್ ಆಸ್ ಅ ಚೇರ್ಮನ್ ಆಫ್ ದ ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ. ಹೌದಾ. ಪ್ರಸ್ತುತವಾಗಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷದ ಅಧೀರ್ ರಂಜನ್ ಚೌಧರಿ ಅವರೀಗ ಅದರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಾರೆ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಮೂವಿಂಗ್ ಟು ದ ನೆಕ್ಸ್ಟ್ ಕಮಿಟಿ. ಎರಡನೇದು ಬರುವಂತದ್ದು ಸೊ ಅದು ಎಸ್ಟಿಮೇಟ್ ಕಮಿಟಿ ಅಂತ ಕರೀತಾರೆ. ಇದು ಫಿನಾನ್ಷಿಯಲ್ ಕಮಿಟಿಯಲ್ಲಿ ತುಂಬಾ ಸ್ಟ್ರಾಂಗೆಸ್ಟ್ ಕಮಿಟಿ ಅಂತ ಕರಿತೀವಿ ನೋಡಿ. ಇದು ಬಹಳ ಒಂದು ಪ್ರಸಿದ್ಧಿಯಾಗಿರುವಂತ ಮತ್ತು ಬಹಳ ಫೇಮಸ್ ಆಗಿರುವಂತ ಒಂದು ಕಮಿಟಿ ಅಂತಂದ್ರೆ ಅದನ್ನ ಎಸ್ಟಿಮೇಟ್ ಕಮಿಟಿ ಅಂತ ಕರಿತೀವಿ. ಅದನ್ನ ಕನ್ನಡದಲ್ಲಿ ನಾವು ಅಂದಾಜು ಸಮಿತಿ ಅಂತ ಕರೀತಾರೆ. ಓಕೆ. ಇದು ಕೂಡ ಸ್ಥಾಪನೆ ಆಗಿದೆ ಯಾವಾಗ ಅಂದ್ರೆ 1921ಕ್ಕೆ ಸ್ಥಾಪನೆ ಆಯಿತು. ಆದ್ರೆ ಇದೇನ್ ಮಾಡ್ತಾರೆ ಮತ್ತೆ ರೀ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾವಾಗ ಆಫ್ಟರ್ ಇಂಡಿಪೆಂಡೆನ್ಸ್ ಅಂತ. ಯಾವಾಗ ಅಂದ್ರೆ ಇದು 1950ಕ್ಕೆ ಇದನ್ನ ಮತ್ತೆ ರೀ ಎಸ್ಟಾಬ್ಲಿಷ್ ಮಾಡ್ತಾರೆ ಆನ್ ದ ರೆಕಮೆಂಡೇಶನ್ ಆಫ್ ದ ಭಾರತದ ಮೊಟ್ಟ ಮೊದಲ ಹಣಕಾಸು ಸಚಿವರಾಗಿರುವಂತಹ ಜಾನ್ ಮತ್ತೆ ಅವ್ರು ಏನ್ ಮಾಡ್ತಾರೆ ಅದಕ್ಕೆ ಅವರು ಶಿಫಾರಸು ಕೊಡ್ತಾರೆ. ಆ ಕಾರಣಕ್ಕಾಗಿ ಅದನ್ನ 1921ಕ್ಕೆ ಏನ್ ಸ್ಟಾರ್ಟ್ ಆಗಿತ್ತಲ್ಲ ಅದನ್ನ ಮತ್ತೆ 1950ಕ್ಕೆ ರೀ ಎಸ್ಟಾಬ್ಲಿಷ್ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದ ಅಂದಾಜು ಸಮಿತಿ ಅಂತ ಕರೀತಾರೆ. ಇದರಲ್ಲಿ ಕೂಡ ಒಟ್ಟು 30 ಜನ ಸದಸ್ಯರಿರ್ತಾರೆ. ಓಕೆ. ಈ 30 ಜನರಲ್ಲಿ ಅಂದ್ರೆ ಎಲ್ಲರೂ ಕೂಡ ಬಿಲಾಂಗ್ಸ್ ಟು ದಿ ಲೋಕಸಭಾ ಆಗಿರ್ತಾರೆ. ಅಂದ್ರೆ ಈ ಒಂದು ಸಮಿತಿಯಲ್ಲಿ ರಾಜ್ಯಸಭಾ ಮೆಂಬರ್ಸ್ ಗಳು ಇರಂಗಿಲ್ಲ ಅಂತ ಅರ್ಥ. ಅಂದ್ರೆ ದೇರ್ ಇಸ್ ನೋ ರಿಪ್ರೆಸೆಂಟೇಷನ್ ಆನ್ ದ ಎಸ್ಟಿಮೇಟ್ ಕಮಿಟಿ ಬೈ ದಿ ರಾಜ್ಯಸಭಾ ಅಂತ. ಹೌದಾ. ಯಾವ್ದಂದ್ರೆ ರಾಜ್ಯಸಭೆಯಿಂದ ಯಾವುದೇ ಒಬ್ಬ ಸದಸ್ಯ ಕೂಡ ಎಸ್ಟಿಮೇಟ್ ಕಮಿಟಿಯಲ್ಲಿ ಸದಸ್ಯರಾಗಿರಂಗಿಲ್ಲ. ಓನ್ಲಿ ಲೋಕಸಭಾ ಆಲ್ 30 ಮೆಂಬರ್ಸ್ ಆರ್ ಬಿಲಾಂಗ್ಸ್ ಟು ದ ಲೋಕಸಭಾ ಆಗಿರ್ತಾರೆ. ಓಕೆನಾ. ಸೊ ಅಗೇನ್ ಇಲ್ಲಿ ಕೂಡ ಚುನಾವಣೆಗಳ ಮೂಲಕ ಅವರನ್ನ ಆಯ್ಕೆ ಮಾಡ್ತಾರೆ. ಅಗೇನ್ ಏನಂತಂದ್ರೆ ಅದು ಲೋಕಸಭೆಯಿಂದ ಆಗ್ತಾರೆ. ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ದ ಸಿಂಗಲ್ ಟ್ರಾನ್ಸ್ಫರ್ ವೋಟಿಂಗ್ ಮುಖಾಂತರ ಇವರು ಕೂಡ ಸೆಲೆಕ್ಟ್ ಮಾಡ್ತಾ ಹೋಗ್ತಾರೆ. ಜೊತೆಗೆ ಇಲ್ಲಿ ಕೂಡ ಯಾವುದೇ ಒಬ್ಬ ಮಿನಿಸ್ಟರು ಈ ಒಂದು ಸಮಿತಿಯ ಸದಸ್ಯನಾಗ್ಲಿಕ್ಕೆ ಅಥವಾ ಎಲೆಕ್ಟ್ ಆಗ್ಲಿಕ್ಕೆ ಅವಕಾಶ ಇರಂಗಿಲ್ಲ. ಜೊತೆಗೆ ಇವರ ಅಧಿಕಾರಾವಧಿ ನೋಡಿದಾಗ 1 ವರ್ಷ ಇರುತ್ತೆ. ಓಕೆ. ಜೊತೆಗೆ ಇಲ್ಲಿ ಏನ್ ಮಾಡ್ತಾರೆ ಇಲ್ಲಿ ಕೂಡ ಸ್ಪೀಕರ್ ಅವರು ಈ ಒಂದು ಅಂದಾಜು ಸಮಿತಿ ಅಧ್ಯಕ್ಷರನ್ನ ಆಯ್ಕೆ ಮಾಡ್ತಾರೆ. ಹೌದಾ. ಯಾವಾಗಂದ್ರೆ ಅಲ್ಲಿರುವಂತ ಮೆಂಬರ್ಸ್ ಅಲ್ಲೇ ಇವ್ರೇನಾಗಿರ್ತಾರೆ ಅಂದ್ರೆ ದಿ ಆಲ್ವೇಸ್ ಬಿಲಾಂಗ್ಸ್ ಟು ದ ರೂಲಿಂಗ್ ಪಾರ್ಟಿ ಆಗಿರ್ತಾರೆ. ಅಂದ್ರೆ ಆಡಳಿತ ಪಕ್ಷ ಇರುತ್ತಲ್ಲ. ಫಾರ್ ಎಕ್ಸಾಂಪಲ್ ಈಗ ಬಿಜೆಪಿ ಇದೆ. ಹೌದಾ. ಹಾಗಾಗಿ ಪ್ರೆಸೆಂಟ್ ಆಗಿ ಎಸ್ಟಿಮೇಟ್ ಕಮಿಟಿ ಇದೆಯಲ್ಲ ಅದರ ಅಧ್ಯಕ್ಷರಾಗಿ ಬಿಜೆಪಿ ಯಾರೋ ಎಂಪಿ ಅಂದ್ರೆ ಇದರ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸ್ತಿರ್ತಾರೆ. ಸೊ ಹಾಗಾದ್ರೆ ಈ ಎಸ್ಟಿಮೇಟ್ ಕಮಿಟಿ ಏನ್ ಕೆಲಸ ಮಾಡುತ್ತೆ ಅಂತ, ವಾಟ್ ಇಸ್ ದ ಫಂಕ್ಷನ್ ಆಫ್ ದ ಎಸ್ಟಿಮೇಟ್ ಕಮಿಟಿ? ಟು ಎಕ್ಸಾಮೈನ್ ದ ಎಸ್ಟಿಮೇಟ್ಸ್ ಇನ್ಕ್ಲೂಡ್ ಇನ್ ದ ಬಜೆಟ್ ಪ್ರೆಸೆಂಟ್ ಇನ್ ದಿ ಪಾರ್ಲಿಮೆಂಟ್ ಅಂಡ್ ಸಜೆಸ್ಟ್ ಎಕನಾಮೀಸ್ ಇನ್ ದ ಪಬ್ಲಿಕ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಹೌದಾ. ಏನು ಸಾರ್ವಜನಿಕ ವೆಚ್ಚ ಆಗಿರ್ಬೋದು, ಏನು ಈಗ ಬಜೆಟ್ ಮಂಡನೆ ಮಾಡ್ತಾರಲ್ಲ ಅದನ್ನ ಡೀಟೇಲ್ಡ್ ಆಗಿ ಸ್ಟಡಿ ಮಾಡುವಂತ ಕೆಲಸ ಮಾಡುತ್ತದೆ ಯಾರಪ್ಪ ಅಂತಂದ್ರೆ ಅದು ಎಸ್ಟಿಮೇಟ್ ಕಮಿಟಿ ಅಥವಾ ಅಂದಾಜು ಸಮಿತಿ ಆಗಿರುತ್ತೆ. ಓಕೆ. ಸೊ ಹಾಗಾಗಿ ಇದು ಫಿನಾನ್ಷಿಯಲ್ ಕಮಿಟಿಯಲ್ಲೇ ಬಹಳ ವೆರಿ ವೆರಿ ಇಂಪಾರ್ಟೆಂಟ್ ಕಮಿಟಿ ಅಂತಂದ್ರೆ ಅದು ನಾವು ಅಂದಾಜು ಸಮಿತಿ ಅಂತ ಕರಿತೀವಿ. ಇಲ್ಲಿರುವಂತಹ 30 ಜನ ಸದಸ್ಯರು ಕೂಡ ಓನ್ಲಿ ಬಿಲಾಂಗ್ಸ್ ಟು ದ ಲೋಕಸಭಾ, ನಾಟ್ ಬೈ ದಿ ರಾಜ್ಯಸಭಾ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಸೊ ನೆಕ್ಸ್ಟ್ ಸಮಿತಿ ನೋಡ್ತಾ ಹೋಗೋಣ. 3ನೇದು ಬರುತ್ತೆ ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಥವಾ ಕಮಿಟಿ ಆನ್ ದ
ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ. ಇದು ಕನ್ನಡದಲ್ಲಿ ಸಾರ್ವಜನಿಕ ಉದ್ಯಮಗಳ ಸಮಿತಿ ಅಂತ ಕರೀತಾರೆ. ರೈಟ್, ಇದನ್ನ 1964ರಲ್ಲಿ ಸ್ಥಾಪಿಸಲಾಗುತ್ತೆ. ಸೊ ಸ್ಟಾರ್ಟ್ ಮಾಡಲಾಗುತ್ತೆ. ಇದಕ್ಕೆ ರೆಕಮೆಂಡೇಶನ್ ಮಾಡೋದು ಯಾರಪ್ಪ ಅಂತಂದ್ರೆ ಕೃಷ್ಣ ಮೆನನ್ ಕಮಿಟಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸಾರ್ವಜನಿಕ ಉದ್ಯಮಗಳ ಸಮಿತಿಯ ಒಂದು ಸ್ಥಾಪನೆಗೆ ಶಿಫಾರಸು ಮಾಡಿರುವಂತಹ ಸಮಿತಿ ಯಾವ್ದಪ್ಪ ಅಂತಂದ್ರೆ ಕೃಷ್ಣ ಮೆನನ್ ಸಮಿತಿಯಾಗಿದೆ. ಓಕೆನಾ. ಸೊ ಇಲ್ಲಿ ಕೂಡ 22 ಜನ ಮೆಂಬರ್ಸ್ ಇರ್ತಾರೆ. 15 ಜನ ಲೋಕಸಭೆಯಿಂದ, 7 ಜನ ರಾಜ್ಯಸಭೆಯಿಂದ ಆಗಿರ್ತಾರೆ. ಸೊ ಓಕೆನಾ, ಇಲ್ಲಿ ಕೂಡ ಟೋಟಲ್ ಆಗಿ 22 ಜನ ಮೆಂಬರ್ಸ್ ಇರ್ತಾರೆ. ಅದರಲ್ಲಿ 15 ಮೆಂಬರ್ಸ್ ಬಿಲಾಂಗ್ಸ್ ಟು ಲೋಕಸಭಾ ಅಂಡ್ 7 ಮೆಂಬರ್ಸ್ ಬಿಲಾಂಗ್ಸ್ ಟು ದಿ ರಾಜ್ಯಸಭಾ ಆಗಿರ್ತಾರೆ. ಸೊ ಜೊತೆಗೆ ಇಲ್ಲಿ ಕೂಡ ಎಲೆಕ್ಷನ್ ಆಗುತ್ತೆ. ಸೇಮ್ ಪ್ರಪೋರ್ಷನಲ್ ರಿಪ್ರೆಸೆಂಟೇಷನ್ ಬೈ ಮೀನ್ಸ್ ಆಫ್ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಹಾಗೆ ಇವರ ಅಧಿಕಾರಾವಧಿ ಇರುತ್ತೆ 1 ವರ್ಷ. ಇಲ್ಲಿ ಕೂಡ ಯಾವುದೇ ಒಬ್ಬ ಮಿನಿಸ್ಟರು ಮೆಂಬರ್ ಆಗ್ಲಿಕ್ಕೆ ಅವಕಾಶ ಇರಂಗಿಲ್ಲ ಅಂತ ನಿಮಗೆ ಗೊತ್ತಿರಬೇಕು. ಜೊತೆಗೆ ಇಲ್ಲಿ ಕೂಡ ಏನ್ ಮಾಡ್ತಾರೆ, ಸ್ಪೀಕರ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಒಬ್ಬ ಸದಸ್ಯರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಾರೆ. ಓಕೆನಾ. ಸೊ ಹಾಗಾಗಿ ಇಲ್ಲಿ ನೋಡಿ, ದ ಮೆಂಬರ್ ಫ್ರಮ್ ರಾಜ್ಯಸಭಾ ಇಸ್ ನಾಟ್ ಚೂಸ್ ಬೈ ಎಸ್ ಎ ಚೇರ್ಮನ್ ಅಂತ ಕರೀತಾರೆ. ಈ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಇದೆಯಲ್ಲ, ಇಲ್ಲಿ ಕೂಡ ರಾಜ್ಯಸಭಾ ಮೆಂಬರ್ಸ್ ಅಂದ್ರೆ ಇದ್ರಲ್ಲಿ ಮೆಂಬರ್ ಇರುವಂತಹ ರಾಜ್ಯಸಭಾ ಮೆಂಬರ್ಸ್ ಗಳಿಗೆ ಆಕ್ಚುಲಿ ಅಧ್ಯಕ್ಷ ಆಗ್ಲಿಕ್ಕೆ ಅವಕಾಶ ಇಲ್ಲ. ಅಂದ್ರೆ ಸೊ ಇಲ್ಲಿ ಬಿಲಾಂಗ್ಸ್ ಟು ದ ಲೋಕಸಭಾ ಆಗಿರ್ತಾರೆ. ಅರ್ಥ ಆಯ್ತಾ. ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ ಇದೆಯಲ್ಲ, ಇದಕ್ಕೆ ಆಲ್ವೇಸ್ ಚೇರ್ಮನ್ ಬಿಲಾಂಗ್ಸ್ ಟು ದ ಲೋಕಸಭಾ ಆಗಿರ್ತಾರೆ, ನಾಟ್ ಇನ್ ದಿ ರಾಜ್ಯಸಭಾ ಅಂತ ಗೊತ್ತಿರಬೇಕು. ಸೊ ಹಾಗಾದ್ರೆ ಇದೇನ್ ಕೆಲಸ ಮಾಡುತ್ತಪ್ಪ ಅಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ, ಫಾರ್ ಎಕ್ಸಾಂಪಲ್ ಹಿಂದೂಸ್ತಾನ್ ಏರೋನಾಟಿಕಲ್ ಲಿಮಿಟೆಡ್ ಇದೆ, ಹೌದಾ. ಆಮೇಲೆ DRDO ಇದೆ, ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆ, ಹೌದಾ. ಸೊ ಅದೇ ರೀತಿ BHEL ಇದೆ, ಭಾರತ್ ಹೆವಿ ಎಲೆಕ್ಟ್ರಿಕಲ್ ಲಿಮಿಟೆಡ್ಸ್ ಇದೆ, ಆಮೇಲೆ ಕೋಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಇದೆ. ಇವೆಲ್ಲ ಕೂಡ ಏನ್ ಕರಿತೀವಿ ನಾವು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಅಂತ ಕರಿತೀವಿ, ಹೌದಾ. ಸೊ ಹಾಗಾಗಿ ಏನು ಈ ಸಂಸ್ಥೆಗಳಿದೆಯಲ್ಲ, ಇಲ್ಲಿರುವಂತ ಅಕೌಂಟ್ ಅನ್ನ ಏನ್ ಮಾಡ್ತಿದ್ರೆ ಆಕ್ಚುಲಿ ಏನ್ ಮಾಡ್ತಾರೆ, ಇದರ ಒಂದು ರಿಪೋರ್ಟ್ಸ್ ಗಳನ್ನ, ಅಕೌಂಟ್ಸ್ ಗಳನ್ನ ಏನ್ ಮಾಡ್ತಾರೆ, ಸ್ಟಡಿ ಮಾಡ್ತಾರೆ. ದಟ್ ಇಸ್ ಕಾಲ್ಡ್ ದ ಕಮಿಟೀಸ್ ಆನ್ ದ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತ ಕರೀತಾರೆ, ಅಥವಾ ಕನ್ನಡದಲ್ಲಿ ಸಾರ್ವಜನಿಕ ಉದ್ಯಮಿಗಳ ಸಮಿತಿ ಅಂತ ಕರೀತಾರೆ. ಸೊ ಹಾಗಾಗಿ ಈ 3 ಕಮಿಟಿಗಳು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತವೆ. ಸೊ ಅಂದಾಜು ಸಮಿತಿ, ಎಸ್ಟಿಮೇಟ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಸೊ ಪಬ್ಲಿಕ್ ಅಕೌಂಟ್ ಕಮಿಟಿ, 3ನೇದ್ದು ಸಾರ್ವಜನಿಕ ಉದ್ಯಮಗಳ ಸಮಿತಿ, ಪಬ್ಲಿಕ್ ಅಂಡರ್ಟೇಕಿಂಗ್ ಕಮಿಟಿ ಅಂತ ಕರೀತಾರೆ. ಓಕೆ. ಸೊ ಹಾಗಾಗಿ ಇದಿಷ್ಟು ನೋಡ್ಕೊಳ್ಳಾಗುತ್ತೆ ಇವತ್ತಿನ ಕ್ಲಾಸಲ್ಲಿ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸು. ಮತ್ತೆ ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಒಂದು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬೈ.